ನಾನು ಅಘೋರ ಭೈರವಿ ನಿಮ್ಮೊಂದಿಗೆ. ಪಾಕಿಸ್ತಾನದಲ್ಲಿ ಈಗಾಗಲೇ ಘಟಿಸಿದ ಭೂತದ ಬಗ್ಗೆ, ಭವಿಷ್ಯತ್ತಿನಲ್ಲಿ ನಡೆಯುವ ಆಪತ್ತಿನ ಬಗ್ಗೆ, ವರ್ತಮಾನದಲ್ಲಿ ನಡೆಯುತ್ತಿರುವ ಬ್ಯಾಲೆ ನೃತ್ಯದ ಬಗ್ಗೆ, ಸಾಲದ ಚಿಂತೆಯಲ್ಲಿ ಹತ್ತಿದ ಚಿತೆಯ ಬಗ್ಗೆ ವಿಚಾರ ಮಾಡೋಣ. ಪಾಕಿಸ್ತಾನದಲ್ಲಿ ಈಗಾಗಲೇ ಏನಾಗಿದೆ, ಏನಾಗ್ತಾ ಇದೆ, ಪಾಕಿಸ್ತಾನದಲ್ಲಿ ಯಾವ ಮಟ್ಟಿಗೆ ಪರಿಸ್ಥಿತಿ ಹದಗೆಟ್ಟಿದೆ, ಎಷ್ಟು ಕುಲಗಿಟ್ಟಿದೆ ಅನ್ನೋದೇನು ಹೊಸ ವಿಷಯ ಅಲ್ಲ. ಇದು ಎಲ್ಲರಿಗೂ ಗೊತ್ತಿರೋ ವಿಷಯ ಬಿಡಿ. ಆದರೆ ಎಲ್ಲರೂ ಯೂಶುವಲ್ ಆಗಿ ಕೇಳೋ ಪ್ರಶ್ನೆ, ಪಾಕಿಸ್ತಾನ ಯಾಕೆ ಇದು ಮಾಡ್ತಿಲ್ವಾ ಅಥವಾ ಮಾಡಲಿಲ್ವಾ, ಏನೋ ಒಂಥರ ಕರೆಕ್ಟಿವ್ ಮೆಷರ್ಸ್ ತಗೊಳ್ಳಿಲ್ವಾ? ದೇಶ ಈನಾಡಿ ಹದಗೆಟ್ಟು ದುಡ್ಡೆಲ್ಲ ಖಾಲಿ ನಿಖಾಲಿ ಬರ್ಬಾದಿ ಆಗೋಗಿದ್ರು ಪಾಕಿಸ್ತಾನ ಅದನ್ನು ಸರಿಪಡಿಸಲಿಕ್ಕೆ ಏನು ಮುಂಜಾಗ್ರತೆ ಮಾಡಲಿಲ್ವಾ ಅಂತ. ಪಾಪ ಹಾಗೇನಿಲ್ಲ, ತನ್ನ ಎಲ್ಲ ಆರ್ಥಿಕ ಪರಿಸ್ಥಿತಿಯನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಖಂಡಿತವಾಗಿಯೂ ಪಾಕಿಸ್ತಾನ ಸರ್ಕಾರ ಬೇಕಾದಷ್ಟು ಕ್ರಮಗಳನ್ನು ಕೈಗೊಂಡಿತ್ತು ಕೂಡ. ತನ್ನ ಫೈನಾನ್ಷಿಯಲ್ ಸಿಚುಯೇಷನ್ ಸುಧಾರಿಸಿ ಒಂದಿಷ್ಟು ದುಡ್ಡು ಬರಲಿ ಅಂತ ಪಾಕಿಸ್ತಾನ ಸರ್ಕಾರ ಏನೇನೋ ತಾರಾತಿಗಡಿ ಬಾರಾವಿದ್ಯೆ ಮಾಡ್ತು. ಏನು ಮಾಡ್ತು ಅನ್ನೋದನ್ನು ಒಂದು 4-5 ಪಾಯಿಂಟ್ಸ್ ಮೂಲಕ ನಾನು ನಿಮಗೆ ಹೇಳೋ ಪ್ರಯತ್ನ ಮಾಡ್ತೀನಿ. ಬಾಯಿ ಮುಚ್ಕೊಂಡು ಕಿವಿ ಅರಳಿಸ್ಕೊಂಡು ಹೇಳೋದನ್ನ ಕಲ್ತ್ಕೊಂಡು. ಸಾಲ ತೀರಿಸಲು ಪಾಕಿಸ್ತಾನದ ಮೃಗಾಲಯದ ಪ್ರಾಣಿಗಳ ಹರಾಜು. ಒಂದನೆಯದು, ಪಾಕಿಸ್ತಾನ ಝೂನಲ್ಲಿ ಇದ್ದ ಸಿಂಹ, ಹುಲಿ, ಚಿರತೆ, ಆನೆ, ಖಡ್ಗಮೃಗ, ವಿಚಿತ್ರವಾದ ಕೋತಿಗಳು ಇವೆಲ್ಲವನ್ನು ಹರಾಜು ಹಾಕಿದ್ರು. ನಗ್ಬೇಡಿ, ಇದನ್ನ ಅಲ್ಲಾ ಕಸಮ್ ಹರಾಜು ಹಾಕಿದ್ರು. ಸೊ ನೋಡಿಕೊಳ್ಳಲಿಕ್ಕೆ ಆಗ್ತಿಲ್ಲ, ದುಡ್ಡಿಲ್ಲ, ದರಿದ್ರ ಬಂದುಬಿಟ್ಟಿದೆ ಅಂತ ಹೇಳಿ ಅಲ್ಲಿ ಮಿಡ್ಲ್ ಈಸ್ಟಲ್ಲಿ ನೀವು ನೋಡಿರಬಹುದು, ದೊಡ್ಡ ದೊಡ್ಡ ಶೇಖ್ಗಳೆಲ್ಲ ಮನೆಯಲ್ಲಿ ಒಳ್ಳೆ ನಾಯಿ ಸಾಕೊಳ್ಳೋ ಥರ ಸಿಂಹ ಹುಲಿನ ಸಾಕೊಂಡಿರ್ತಾರೆ. ಅವರ ಸೊಂಟಕ್ಕೆ ಕುತ್ತಿಗೆಗೆ ಬೆಲ್ಟ್ ಕಟ್ಕೊಂಡು ವಾಕಿಂಗ್ ಮಾಡಿಕೊಂಡು ವಿಡಿಯೋ ತೆಗೆಸ್ಕೊಳ್ಳೋದು, ಅದರ ಬಾಯಲ್ಲಿ ತಮ್ಮ ತಲೆನೇ ಇಡೋದು, ಮೈ ಮೇಲೆಲ್ಲ ಬೀಳಿಸ್ಕೊಂಡು ಫೋಟೋ ಶೂಟ್ ಮಾಡಿಕೊಳ್ಳೋದು, ಎಲ್ಲ ಅವತಾರಗೇಡಿ ಕೆಲಸನೂ ಚೆನ್ನಾಗಿ ಮಾಡ್ತಾರೆ ಇವರು. ಸೊ ಈ ರೀತಿ ಯಾರ್ಯಾರು ವಿಕೃತ ಎಂಜಾಯ್ ಮಾಡೋರು ಬಂದು ತಗೊಳ್ತಾರೆ ಅಂತ ಹೇಳಿ ಝೂನಲ್ಲಿ ಇದ್ದಿದ್ದ ಸಿಂಹ, ಹುಲಿ, ವೈಟ್ ಟೈಗರ್ಸು, ಚಿರತೆಗಳು ಎಲ್ಲವನ್ನು ಪಾಕಿಸ್ತಾನಿ ಸರ್ಕಾರ ಹರಾಜು ಹಾಕ್ತು ಟೋಟಲ್ ಆಗಿ. ಸುಮಾರು ಎಲ್ಲ ಮಾರಾಟನೂ ಆಯಿತು. ಆದರೆ ಮನುಷ್ಯನ ಆಶಯ ಪಾಶದಲ್ಲಿ ಸಿಕ್ಕ ಈ ಮಾನವ ಮಾಡಿದ ಸಾಲವನ್ನು ಹುಲಿ, ಸಿಂಹ, ಚಿರತೆ ತೀರಿಸಲಿಕ್ಕೆ ಆಗುತ್ತಾ? ಆಗೋದಿಲ್ಲ. ಸೊ ಅಷ್ಟೆಲ್ಲ ಮುಗ್ಧ ಪ್ರಾಣಿಗಳ ಮಾರಾಟ ಆದರೂ ಪಾಕಿಸ್ತಾನದ ಸಾಲ ಜಪ್ಪಯ್ಯ ಅಂದರೂ ತೀರಲಿಲ್ಲ. ಸೊ ಪಾಕಿಸ್ತಾನ ಮುಂದೆ ಏನು ಅವಾಂತರ ಮಾಡ್ತು ಅನ್ನೋದನ್ನು ನೋಡೋಣ. ಪ್ರಾಣಿಗಳಿಂದ ತೀರಿಸಲಾಗದ ಸಾಲವನ್ನು ಪಾಕಿಸ್ತಾನದ ಬಿಗ್ ಫಾತಿಮಾ ಜಿನ್ಹಾ ಪಾರ್ಕ್ ಮಾರಾಟಕ್ಕೆ, ಭಾರತೀಯರಿಂದ ರಾಮ ಮಂದಿರ ನಿರ್ಮಾಣದ ಸಲಹೆ. ಪ್ಲಾನ್ ನಂಬರ್ 2, ಪ್ರಾಣಿಯಿಂದ ತೀರಿಸಲಾಗದ ಸಾಲವನ್ನು ಭೂಮಿಯ ತುಂಡು ತೀರಿಸುತ್ತೇನೋ ನೋಡೋಣ ಅಂತ ಇಸ್ಲಾಮಾಬಾದ್ನಲ್ಲಿ ಇರುವ ಬಿಗ್ ಫಾತಿಮಾ ಜಿನ್ಹಾ ಪಾರ್ಕನ್ನು ಮಾರಾಟಕ್ಕಿಡ್ತು. ಆ್ಯಕ್ಚುಲಿ ಒಂದೇ ಒಂದು ನಿಮಿಷ ಯೋಚಿಸಿ ನೋಡಿ, ದುಡ್ಡಿಲ್ಲ ಅಂತ ಹೇಳಿ ನಾಳೆ ನಮ್ಮ ಇಂಡಿಯನ್ ಗೌರ್ನಮೆಂಟ್ ಲಾಲ್ಬಾಗನ್ನೋ ಕಬ್ಬನ್ ಪಾರ್ಕನ್ನೋ ಸೇಲ್ಸ್ಗೆ ಇಟ್ಟರೆ ಹೇಗಿರುತ್ತೆ? ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೂ ಆಗುತ್ತಾ ನಮಗೆ? ನೋ 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 ನೋ, ಇಟ್ ಈಸ್ ಹೈಲಿ ಇಂಪಾಸಿಬಲ್. ಖಂಡಿತವಾಗಿಯೂ ಸಾಧ್ಯವಿಲ್ಲ. ಬಟ್ 750 ಎಕರ್ಸ್, 750 ಎಕರೆ ಬಿಗ್ ಫಾತಿಮಾ ಜಿನ್ಹಾ ಪಾರ್ಕನ್ನು ಪಾಕಿಸ್ತಾನ ಸರ್ಕಾರ ಆ್ಯಕ್ಚುಲಿ ಮಾರಾಟಕ್ಕೆ ಇಟ್ಟರು. ಈ ಪಾಕಿಸ್ತಾನ ಫಾತಿಮಾ ಜಿನ್ಹಾ ಪಾರ್ಕನ್ನು ಮಾರಾಟಕ್ಕಿಟ್ಟಾಗ ಸುಮಾರು ಜನ ಕೇಂದ್ರ ಸರ್ಕಾರಕ್ಕೆ, ಅಮಿತ್ ಶಾಗೆ ಹಾಗೂ ನಮ್ಮ ನರೇಂದ್ರ ಮೋದಿಗೆ ಎಲ್ರಿಗೂ ಕೂಡ ಟ್ವೀಟ್ ಮಾಡಿದ್ರು.
ಸರ್ ದಯವಿಟ್ಟು ಫಾತಿಮಾ ಜಿನ್ನಾ ಪಾರ್ಕ್ ಕೊಂಡ್ಕೊಳ್ಳಿ ಸರ್. ಸರ್ ದಯವಿಟ್ಟು ಫಾತಿಮಾ ಜಿನ್ನಾ ಪಾರ್ಕ್ ಕೊಂಡ್ಕೊಳ್ಳಿ ಸರ್. ಸರ್ ಪ್ಲೀಸ್ ದಯವಿಟ್ಟು ಫಾತಿಮಾ ಜಿನ್ನಾ ಪಾರ್ಕ್ ಕೊಂಡ್ಕೊಳ್ಳಿ ಸರ್ ಅಂತ ಒಳ್ಳೆ ಕಲ್ಪನೆ. ಹಾಗೆ ಅದರ ಒಳಗಡೆ ಒಂದು ರಾಮ ಮಂದಿರ ನಿರ್ಮಾಣ ಮಾಡೋಣ. ಇಸ್ಲಾಮಾಬಾದ್ನಲ್ಲಿ ಫಾತಿಮಾ ಜಿನ್ನಾ ಪಾರ್ಕ್ನ ಒಳಗಡೆ ಜೈ ಶ್ರೀರಾಮ್ ಅಂತ ದೊಡ್ಡ ಬೋರ್ಡ್ ಹಾಕ್ಸೋಣ ಸರ್. ಫಾತಿಮಾ ಜಿನ್ನಾ ಪಾರ್ಕನ್ನು ಕೊಂಡ್ಕೊಳ್ಳಿ ಅಂತ ಬರೀ ನರೇಂದ್ರ ಮೋದಿಗೆ ಅಲ್ಲ, ಅದೆಷ್ಟು ಇಂಡಸ್ಟ್ರಿಯಲಿಸ್ಟ್ ಅವ್ರಿಗೂ ಕಾಗದ ಬರೆದು ಯಾರು ನಮ್ಮ ರಾಮ ಭಕ್ತರುಗಳು. ನಿಮಗೇನಂತೆ ದಾಡಿ 2,000 ಕೋಟಿ 3,000 ಕೋಟಿ ಇದೆ ನಿಮ್ಮ ಹತ್ರ, ಒಂದಿಷ್ಟು ಖರ್ಚು ಮಾಡಿ ಇಸ್ಲಾಮಾಬಾದ್ನಲ್ಲಿರೋ ಫಾತಿಮಾ ಜಿನ್ನಾ ಪಾರ್ಕನ್ನು ಕೊಂಡ್ಕೊಳಕ್ ಆಗಲ್ವಾ ಅಂತ ನಮ್ಮ ಸರ್ಕಾರ ಮನಸ್ಸು ಮಾಡಲಿಲ್ಲ. ಬಿಡಿ, ನಮಗದೇನೂ ಬೇಕಿಲ್ಲ ಅಂತ ಹೇಳಿ ತಳ್ಳಾಕಿಬಿಡ್ತು. ಇವತ್ತಿಗೂ ಕೂಡ ಫಾತಿಮಾ ಜಿನ್ನಾ ಪಾರ್ಕ್ ಮಾರಾಟಕ್ಕಿದೆ. ಇನ್ನು ಯಾರು ಕೊಂಡ್ಕೊಂಡಿಲ್ಲ. ಕೊಂಡ್ಕೊಳ್ಳಿಕ್ಕೆ ಯಾರೂ ಬರಲಿಲ್ಲ ಅಂತ ಅದನ್ನ ಲೀಸ್ಗೆ ಇಡೋಕ್ಕೂ ತಯಾರಾಗಿತ್ತು ಪಾಕಿಸ್ತಾನ ಸರ್ಕಾರ. ದಟ್ ಪಾರ್ಕ್ ಈಸ್ ಸ್ಟಿಲ್ ಫಾರ್ ಸೇಲ್. ಈಗಲೂ ಕೂಡ ಯಾರು ಬೇಕಾದರೂ ಹೋಗಿ ಆ ಪಾರ್ಕನ್ನು ಪರ್ಚೇಸ್ ಮಾಡ್ಬೋದು. ಸೊ ಫಾತಿಮಾ ಜಿನ್ನಾ ಪಾರ್ಕಿಂದ ಇವರಿಗೆ ಏನೂ ಹುಟ್ಟಲಿಲ್ಲ. ನಂಬರ್ 3, ಪಾಕಿಸ್ತಾನದ ಸಾಲ ತೀರಿಸಲು $1,00,000 ಕೊಟ್ರೆ ಅಪರೂಪದ ಮೌಂಟೇನ್ ಗೋಟ್ ಬೇಟೆ. ಅಯ್ಯೋ ವಿಧಿಯೇ. ಪಾಕಿಸ್ತಾನದ ಸಾಲ ತೀರಿಸಲು ಇಸ್ಲಾಮಾಬಾದ್ನಲ್ಲಿ ಇರುವ ಬಿಗ್ ಫಾತಿಮಾ ಜಿನ್ನಾ ಪಾರ್ಕನ್ನ ಮಾರಾಟದ ಕನಸಿನ ಮೂಟೆ ಕೂಡ ಅಪ್ ಅಂತ ನೆಲಕ್ಕೆ ಕುಸಿದು ಬಿತ್ತು. ಹೀಗಾಗ್ತಿದ್ದಾಗೇನೆ ಅಯ್ಯೋ ಅಲ್ಲಾಹ್ ನೀನೇ ಕಾಪಾಡು ಅಂತ ಕುಸಿದು ಬಿದ್ದ ಮೂಟೆ ಹೊತ್ತ ಪಾಕಿಸ್ತಾನಿಗಳು ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ ಅಂತ ನಮ್ಮ ಜಾನ್ಕಮ್ಮ ಹೇಳ್ದಂಗೆ ತೊಡೆ ಮೇಲೆ ಖಾಲಿಯಾದ ಕೈ ಇಟ್ಕೊಂಡು ಇನ್ನೊಬ್ಬರನ್ನ ತುಳಿಯೋ ಕಾಲನ್ನ ನೆಲಕ್ಕೆ ಊರಿ ಬಿಟ್ಟು ಆಕಾಶ ನೋಡ್ತಾ ಕೂತ್ಕೊಂಡ್ರು. ಸೊ ಅಲ್ಲಿಂದಲೂ ಏನೂ ದುಡ್ಡು ಬರಲಿಲ್ಲ. ನೆಕ್ಸ್ಟ್ ಪಾಕಿಸ್ತಾನ ಏನು ಮಾಡ್ತು ಅಂದರೆ, ಹಿಮಾಲಯದಲ್ಲಿ ಒಂದು ಪ್ರಾಂತ್ಯ ಇದೆ, ಗಿಲ್ಗಿಟ್ ಬಾಲ್ಟಿಸ್ತಾನ್ ಅಂತ ಅದರ ಹೆಸರು. ಇಲ್ಲಿ ಒಂದು ತುಂಬಾನೇ ಅಪರೂಪದ ಕುರಿ ಓಡಾಡುತ್ತೆ. ಇಷ್ಟಿಷ್ಟು ಉದ್ದದ ಕೂದಲು ಇರೋ ಈ ಕುರಿನ ಅಲ್ಲಿನ ಜನರು ಮೌಂಟೇನ್ ಗೋಟ್ ಅಂತ ಕರೀತಾರೆ. ಸ್ಪೈರಲ್ ಕೋಡ್ ಇರೋ ಈ ಕುರಿಗಳ ಮೈ ತುಂಬಾ ಉದ್ದ, ಸಾಲದಕ್ಕೆ ಮೈ ಮೇಲೆ ಚೆನ್ನಾಗಿ ಥಿಕ್ ಫರ್ ಇರೋ ಮೌಂಟೇನ್ ಗೋಟ್ಗಳು ಇಲ್ಲಿ ಓಡಾಡುತ್ತವೆ. ಇವು ತುಂಬ ದುರ್ಲಭ. ಇಡೀ ವರ್ಲ್ಡ್ನಲ್ಲಿ ಕೇವಲ 20,000 ಮಾತ್ರ ಇವುಗಳ ಸಂತತಿ ಬದುಕಿ ಉಳಿದಿದೆ. ಇಟ್ ಈಸ್ ಆಲ್ಮೋಸ್ಟ್ ನಿಯರ್ ಎಕ್ಸ್ಟಿಂಕ್ಷನ್. ಲೌಡ್ ಸ್ಪೀಕರಲ್ಲಿ ಮೊದಲವ್ರು ಲೌಡ್ ಸ್ಪೀಕರ್ ತಾನೇ ಕೂಗ್ತಾರೆ ಅಲ್ಲಾಹ ಅಂತ, ಹಾಗೆ ಲೌಡ್ ಸ್ಪೀಕರಲ್ಲಿ ಪಾಕಿಸ್ತಾನ್ ಸರ್ಕಾರ ಜೋರಾಗಿ ಅನೌನ್ಸ್ ಮಾಡ್ತೀರಿ, ಬನ್ನಿ 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 ಪಾಕಿಸ್ತಾನಕ್ಕೆ ಬನ್ನಿ, ಪಾಕಿಸ್ತಾನ್ಗೆ ಬನ್ನಿ ಬನ್ನಿ ಬನ್ನಿ. ನೀವು ಮೌಂಟೇನ್ ಗೋಟ್ನ ಬೇಟೆ ಆಡಬಹುದು. $1,00,000 ಕೊಟ್ರೆ ಕುರಿ ಬೇಟೆ ಗ್ಯಾರಂಟಿ. ಬನ್ನಿ ಪಾಕಿಸ್ತಾನಕ್ಕೆ ಬನ್ನಿ, ನಿಮ್ಮ ಹತ್ರ ಈ ಮೌಂಟೇನ್ ಗೋಟ್ನ ಬೇಟೆ ಆಡಿಸ್ತೀವಿ ಅಂತ. ಸುಮಾರು ಜನ ಮಹಾಶೂರರು ಪಾಕಿಸ್ತಾನ್ಗೆ ಹೋದರು. ಯಾಕೆ ನಗು ಬರುತ್ತೆ ಅಂದರೆ, ಪಾಕಿಸ್ತಾನ ಓಪನ್ ಆಗಿ ಅಡ್ವರ್ಟೈಸ್ಮೆಂಟ್ ಹಾಕಿದ್ರು. ಎಕ್ಸ್ಟಿಂಕ್ಟ್ ಆಗ್ತಾ ಇರೋ, ವರ್ಚುವಲಿ ಎಕ್ಸ್ಟಿಂಕ್ಟ್, ಆಲ್ಮೋಸ್ಟ್ ಎಕ್ಸ್ಟಿಂಕ್ಟ್ ಆಗಿರೋ ಈ ಮೌಂಟೇನ್ ಗೋಟ್ನ $1,00,000 ಕೊಟ್ಟು ಬೇಟೆ ಆಡೋಕೆ ಬನ್ನಿ. $1,00,000 ಕೊಟ್ಟರೆ ಬೇಟೆ ಗ್ಯಾರಂಟಿ ಅಂತ
ಹೇಳಿದ್ದೇ ಹೇಳೋ ಕಿಸ್ಬಾಯ್ ದಾಸನ್ ಥರ ಅನೌನ್ಸು ಮಾಡ್ತಾ ಇತ್ತು ಪಾಕಿಸ್ತಾನ್. ಒಂದು ಪ್ರಾಣಿ ದಯಾ ಸಂಘನೂ ಇಲ್ಲಿವರೆಗೂ ಒಂದೂ ಮಾತನಾಡಲಿಲ್ಲ. ಜಲ್ಲಿಕಟ್ಟು, ದೀಪಾವಳಿ, ಹೋಳಿ ಅಂತ ದಿನ ಬೆಳಗಾದ್ರೆ ಬಾಯಿ ಬಡ್ಕೊಂಡು ಕಿರ್ಚ್ಕೊಳ್ಳೋ ಈ ಪ್ರಾಣಿ ದಯಾ ಸಂಘದವರು ತುಟಿಕ್ ಪಿಟಿಕ್ ಅನ್ನಲಿಲ್ಲ. ಈ ಹುಂಬರೆಲ್ಲ ಸೇರಿ ಪಾಕಿಸ್ತಾನ್ಗೆ ಹೋಗಿ $1,00,000 ಕೊಟ್ಟುಬಿಟ್ಟು ಮೌಂಟೇನ್ ಗೋಟ್ನ ಬೇಟೆಯಾಡಿ ಕೊಂದುಬಿಟ್ಟು ಬೇಟೆಯಾಡಿ ಬಂದೆ ಅಂತ ಆ ಕುರಿಗಳ ಹೆಣದ ಜೊತೆ ಫೋಟೋ ತೆಗೆಸ್ಕೊಂಡು ಫೇಸ್ ಟು ಫೇಸ್ ಇಲ್ಲದೆ ತಲೆ ಇಲ್ಲದ ಈ ಮುಖರಹಿತ ದುರ್ಮುಖರು ತಲೆ ಹರಟ್ಕೊಂಡು ಫೇಸ್ಬುಕ್ನಲ್ಲಿ 3 ಗ್ರಾಮ್ ಇಲ್ಲದ ಈ ಜನ ಇನ್ಸ್ಟಾಗ್ರಾಮ್ನಲ್ಲಿ ವಾಲ್ಟೂಬೇ ಇಲ್ಲದ ಟ್ಯೂಬ್ಲೆಸ್ ಇವುಗಳು ಯೂಟ್ಯೂಬ್ನಲ್ಲಿ ತಮ್ಮನ್ನು ತಾವು ವೀರ್ಯರೆಂದು ತಪ್ಪು ಹೇಳಿದೆ, ವೀರರೆಂದು ಶೂರರೆಂದು ಫೋಸ್ ಕೊಟ್ಕೊಂಡು ಫೋಟೋ ಹಾಕೊಳ್ತಾ ಇದ್ರು. ಆದರೂ ಎಲ್ಲ ಪ್ರಾಣಿ ದಯಾ ಸಂಘಗಳು ಸಂಘಗಳಲ್ಲ, ಇವರು ಸಂಘಗಳು. ಕಣ್ಣು ಬಾಯಿ ಮುಚ್ಕೊಂಡು ಕಿವಿ ತೆರ್ಕೊಂಡು ಸುಮ್ಮನಿದ್ದು. ಇವುಗಳ ಹಣೆ ಬರಹ. ಅದೆಷ್ಟು ಮೌಂಟೇನ್ ಗೋಟ್ಗಳನ್ನ ಭೇಟಿ ಆಡಿದ್ರೋ ಗೊತ್ತಿಲ್ಲ, ಅವುಗಳಲ್ಲಿ ಅದೆಷ್ಟು ಉಳಿದಿವೆಯೋ ಅದು ಕೂಡ ನನಗೆ ಗೊತ್ತಿಲ್ಲ, ಅಥವಾ ಅದೆಷ್ಟು ಸತ್ತು ಹೋಗಿದ್ದಾವೋ ಅದು ಕೂಡ ನನಗೆ ಗೊತ್ತಿಲ್ಲ. ಆದರೆ ಮತ್ತೊಮ್ಮೆ ಅದೇ ಮಾತು ಹೇಳ ಬಯಸ್ತೀನಿ ನಾನು. ಮನುಷ್ಯರು ಮಾಡಿರೋ ಸಾಲನ ಪ್ರಾಣಿ ಪಕ್ಷಿಗಳು ತೀರಿಸ್ತಾವ, ಅಥವಾ ಬೇಟೆ ಆಡಲ್ಪಟ್ಟು ನೆಗೆದು ಬಿದ್ದಿರೋ ಕುರಿಗಳು ತೀರಿಸ್ತಾರೆ? ನೀವೇ ಹೇಳಿ ನೋಡೋಣ. ಸೊ ಇದು ಕೂಡ ವರ್ಕೌಟ್ ಆಗಲಿಲ್ಲ. ನಂಬರ್ 4. ಸೊ ಏನೇನೋ ಮಾಡಿದ್ರು ಪಾಕಿಸ್ತಾನಿ ಸರ್ಕಾರ. ಕಡೆಯಲ್ಲಿ ಲಾಹೋರ್ನಲ್ಲಿ ಜಿನ್ ಬಜಾರ್ ಇದೆ. ಜಿನ್ ಅಂದರೆ ಆ ಜೀನಿ, ಇಟ್ ಮೀನ್ಸ್ ದೆವ್ವ. ಬಾಟಲ್ ಒಳಗಡೆ ಇರುತ್ತಲ್ಲ, ಆಲಿಬಾಬಾ 40 ಸ್ಟೋರ್ನಲ್ಲಿ ಖಲ್ಜಾ ಶಿಮ್ ಶಿಮ್ ಅಂದ ತಕ್ಷಣ ಬಾಟಲಿಂದ ಅಂತ ಹಿಂಗೆ ಆಚೆ ಬಂದು, ನಾನು ನಿನ್ನ 3 ಇಚ್ಛೆಗಳನ್ನು ಪೂರೈಸುವೆ ಆಹಾ ಅನ್ನತ್ತಲ್ಲ ಜಿನ್ನು. ದೇವ್ರೆ, ಇಲ್ಲ ನಗಬೇಡಿ. ಲಾಹೋರ್ನಲ್ಲಿ ನಿಜವಾಗ್ಲೂ ಜೀನಿ ಬಜಾರ್ ಇದೆ ರೀ. ಆ ದೇಶದಲ್ಲಿ ಏನು ಮಾರಲ್ಲ ಹೇಳಿ ನೋಡೋಣ. ಜೀನಿ ಬಜಾರ್ಗೆ ಹೋಗಿ ನೀವು ಕೂಡ ಬಾಟಲ್ ಒಳಗಡೆ ಇರೋ ಜೀನಿ, ಇಂಗ್ಲಿಷ್ನಲ್ಲಿ ಜೀನಿ ಅಂತಾರೆ, ಉರ್ದುವಿನಲ್ಲಿ ಜಿನ್ ಅಂತಾರೆ. ನಮ್ಮ ದೇಶದಲ್ಲಿ ಸಿಗುತ್ತಲ್ಲ ಜಿನ್, ಆ ಜಿನ್ ಹಾಕ್ಕೊಂಡಾಗ ನೀವು ಕೂಡ ಹಾಗೆ ತಾನೇ ಆಡೋದು. ಅಂತಹ ಜಿನ್ನನ್ನು ನೀವು ಕೊಂಡುಕೊಂಡು ಬರಬಹುದು. ಜಿನ್ ಮಾರಾಟಕ್ಕೆ ಅಂತಲೇ ಒಂದು ಜಿನ್ ಬಜಾರ್ ಅಂತ ಇದೆ. ಈ ಬಜಾರ್ ಪ್ರಸಿದ್ಧ ಆಗೋಕ್ಕೆ ಕಾರಣ ಇಮ್ರಾನ್ ಖಾನ್, ಎಕ್ಸ್ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ಅವರ ಹೆಂಡತಿ ಮಿಸಸ್ ಬುಷ್ರಾ ಬಿ ಇಮ್ರಾನ್ ಖಾನ್, ಬುಷ್ರಾ ಬೀಬಿ ಅಂತಾರೆ ಅವರು. ಶ್ರೀಮತಿ ಬುಷ್ರಾ ಅವರು 2 ಜೀನಿಗಳನ್ನು ಸಾಕೊಂಡಿದ್ದಾರಂತ್ರಿ. ಆ 2 ಜೀನಿಗಳಿಗೆ ಪ್ರತಿದಿನ ಡೈಲಿ 100 ಕೋಳಿ ಬೇರೆ ಕೊಡ್ತಾರಂತೆ ತಿನ್ನೋಕೆ. ಸೊ ಬುಷ್ರಾ ಬಿಬಿ ಹತ್ರ 2 ಜೀನಿ ಇದೆ, ನೆನ್ಪಿಟ್ಕೊಳ್ಳಿ. ಹಾಗಂತ ಹೇಳಿ ಸುಮಾರು ಜನ ಲಾಹೋರ್ಗೆ ಹೋದ್ರು ಬಾಟಲ್ ಒಳಗಡೆ ಇರೋ ಜೀನಿನ ಕೊಂಡ್ಕೊಳ್ಳಕ್ಕೆ. ಮನುಷ್ಯರು ಮಾಡಿದ ಸಾಲ ಭೂತ ತೀರಿಸುತ್ತೋ. ಸೊ ಪಾಕಿಸ್ತಾನ ಪ್ರಯತ್ನ ಪಡಲಿಲ್ಲ ಅಂತ ತಿಳ್ಕೊಬೇಡಿ ನೀವು. ಸಿಂಹಗಳನ್ನು ಮಾರಾಟ ಮಾಡಿದ್ರು, ಕುರಿಗಳನ್ನು ಬೇಟೆಯಾಡಿದ್ರು, ಉದ್ಯಾನವನವನ್ನು ಮಾರಾಟಕ್ಕೆ ಇಟ್ಟರು, ಗತಿಗೆಟ್ಟು ಕಡೇನಲ್ಲಿ ಬಾಟಲ್ ಒಳಗಡೆ ಇರೋ ಜೀನಿಗಳನ್ನು ಸಹಿತ ಮಾರಾಟ ಮಾಡಿದರು. ಆದರೆ ಇದು ಯಾವುದರಿಂದನೂ ಪಾಕಿಸ್ತಾನದ ಸಾಲ ತೀರಲಿಲ್ಲ. ಕಡೆಗೆ ಹೋದ ವಾರ ಪಾಕಿಸ್ತಾನದ
ಫೈನಾನ್ಸ್ ಮಿನಿಸ್ಟರ್ ಹೇಳ್ದ, ಇದು ನಮ್ಮ ಕೈಯಲ್ಲಿ ಆಗೋದಿಲ್ಲ, ಈ ದೇಶನ ಅಲ್ಲಾಹನೇ ಕಾಪಾಡಬೇಕು ಅಂತ. ಸೊ ಪರಿಸ್ಥಿತಿ ಇಲ್ಲಿಗೆ ಬಂದು ನಿಂತಿದೆ. ಆದರೆ ಪಾಕಿಸ್ತಾನ ಏನೂ ಪ್ರಯತ್ನ ಪಡಲಿಲ್ಲ ಅಂತ ಮಾತ್ರ ತಿಳ್ಕೊಬೇಡಿ. ಇಷ್ಟೆಲ್ಲ ಪ್ರಯತ್ನಗಳು ಪಾಕಿಸ್ತಾನ ಬಹಳ ಶ್ರದ್ಧೆಯಿಂದ ಮಾಡಿದೆ. ಮುಂದೇನು ಮಾಡುತ್ತೋ ನೋಡೋಣ. ನಮಸ್ತೆ. ಜೈ ಶ್ರೀ ಮಹಾಕಾಲ್. ವಿಶ್ವ ಮಾತಾ ಗೋಮಾತಾ.